ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಕಣ್ಮುಚ್ಚಾರಿ ಪ್ರಾರ್ಥನೆ ಮಾಡಿಕೊಂಡು ನಾವು ಹೋಗೋರಿ. ಕಣ್ಮುಚ್ಚಾರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ಸ್ತೋತ್ರ ತಂದೆ. ಈಗ ಪ್ರಭು ವಾಕ್ಯ ಧ್ಯಾನ ಮಾಡುವಾಗ ನಮ್ಮ ಮಧ್ಯದಾಗಿ ನೀವಿದ್ದು ನಮ್ಮೆಲ್ಲರೊಂದಿಗೆ ಮಾತಾಡಿ. ಈಗ ಪ್ರಭು ನಾವೆಲ್ಲರೂ ಈ ವಾಕ್ಯ ತಿಳಿದುಕೊಂಡು ಅಯ್ಯ ಇದರ ಪ್ರಕಾರವಾಗಿ ನಡೆಯೋದಕ್ಕೆ ನಮ್ಮೆಲ್ಲರಿಗೆ ಜ್ಞಾನ ನೀಡಿ ಸಹಾಯ ಮಾಡ್ತೀರಂದು ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಸ್ವಾಮಿ. ಆಮೇನ್ ಆಮೇನ್. ಕೀರ್ತನೆ ಭಾಗದಲ್ಲಿ 2ನೇ ಅಧ್ಯಾಯದಾಗ 1ನೇ ವರ್ಷದಾಗ ಏನಂತೇಳಿ ಬರೆಯಲ್ಪಟ್ಟಿದ ಎಲ್ಲರಿಗೂ ಸಿಕ್ಕಲ್ಲ? ತೆಗೆದ್ರಿ ಎಲ್ಲರೂ? ಏನಿಲ್ಲ. ಕೀರ್ತನೆ ಭಾಗದಲ್ಲಿ 2ನೇ ಅಧ್ಯಾಯ 1ನೇ ವರ್ಷದಾಗ ಈ ರೀತಿಯಾಗಿ ಹೇಳ್ತಾ, ಅನ್ಯ ಜನಗಳು ದೊಂಬಿ ಮಾಡುವುದು, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯೋಚಿಸುವುದು ಯಾಕೆ? ಅನ್ಯ ಜನರು ಇವತ್ತು ಈ ರೀತಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಾವೀದ ರಾಜು ಕೇಳ್ತಾರ, ಯಾಕ? ಎಲ್ಲ ಜನರಿಗೆ ಕೇಳ್ತಾರ, ಯಾಕ ಇವ್ರು ತಪ್ಪು ಮಾಡ್ತಾರ, ಇವ್ರು ಪಾಪ ಮಾಡ್ತಾರ, ಇವ್ರು ದೇವರಿಗೆ ಬಿಟ್ಟು ಕೊಟ್ಟಾರ, ಆದ್ರೂ ಬಿ ಇವರು ಈ ರೀತಿಯಾಗಿ ಯಾಕೆ ಮಾತಾಡ್ತಾರ ಅಂತ ಕೇಶ ಅಂತಂದ್ರ ಅವ್ರೆಲ್ಲರಿಗೆ ಅಂತಂದ್ರ ಕೇಳ್ತಾರ, ಸವಾಲು ಹಾಕ್ತಾರ. ನೀತಿವಂತರಲ್ಲ, ಭಯ ಭಕ್ತಿಯಲ್ಲಿ ನಡೀತಕ್ಕಂಥದ್ದು ಬಿ ಅಲ್ಲ. ಆದ್ರೆ ಇವ್ರು ಯಾಕೆ ಈ ರೀತಿಯಾಗಿ ಮಾತಾಡ್ತಾರ ಅಂತ ಕೇಶಂದ್ರ ಕೇಳ್ತಾರ. ಏನಿಲ್ಲ. 2ನೇ ವರ್ಷದಾಗ ಏನಂತ, ಯೆಹೋವನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸೈನ್ಯದರಾಗಿ ನಿಂತಿದ್ದಾರೆ. ಅಧಿಕಾರಿಗಳು ಒಟ್ಟಾಗಿ ಸೇರಿ ಆಲೋಚಿಸುತ್ತಿದ್ದಾರೆ ಅಂತ. ಏನ್ ಮಾಡ್ತಾರಂತ ಎಲ್ಲರೂ? ಇವತ್ತು ದೇಶದ ಅಧಿಪತಿಗಳು ಇವರೆಲ್ಲರ ಕಲ್ತ್ಕಸಿ ಅಂದ್ರ ಕೆಲವು ಆಲೋಚನೆಗಳು ಮಾಡ್ತಾರ. ಕೆಲವು ಆಲೋಚನೆಗಳು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತ ಈ ರೀತಿಯಾಗಿ 3ನೇ ವರ್ಷದಾಗ ಹೇಳ್ತಾರೆ, ನಮಗೆ ಅವರು ಹಾಕಿದ ಬಂಧನಗಳನ್ನು ಕಿತ್ತಿ ಬೇಡಿಗಳನ್ನು ಮುರಿದು ಬಿಸಾಡೋಣ ಎಂದು ಮಾತಾಡಿಕೊಳ್ಳುತ್ತಾರಲ್ಲ ಅಂತ. ಅಷ್ಟು ದುಷ್ಟರಿಗೆ, ಗರ್ವಿಷ್ಠರಿಗೆ, ಅಹಂಕಾರಿಗಳಿಗೆ, ನೀತಿವಂತರ ಬಂಧನಗಳಿಗೆ ಅಂತ ಕಿತ್ತಿ ಬಿಸಾಡಬೇಕು ಅಂತ ಹೇಳಿ ಕೃಷಿ ಅನ್ಕೊಳ್ತಾರ. ನಿಜವಾಗಲು ಆ ರೀತಿಯಾಗಿ ಮಾಡಿದ್ರ ನಾವು ಸುಮ್ಮನೆ ಹಾಳಾಗಿ ಹೋಗಾರಂದ್ರೆ ಏನು ಭಾರವಾಗಿ ಪ್ರಾರ್ಥನಾ ಮಾಡಿರುತ್ತೆ. ದೇವ್ರ ಬಳಿನ ವಿಶ್ವಾಸ ಹೆಚ್ಚಿಗೆ ಮಾಡ್ಯಾರೆ. ಏನ್ ಮಾಡ್ಯಾರಿ? ಒಂದು ಯಾವ ರೀತಿಯಾಗಿ ಮಾಡ್ದೇವು ಅಂತಂದ್ರ ನಮಗೆ ಒಂದಿನ ನಿಜವಾಗ್ಲು ಆ ರೀತಿಯಾಗಿ ತೆಗೆದು ಬಿಸಾಡಿ ಬಿಡ್ತಾರ. ಯಾಕಂದ್ರೆ ಆ ರೀತಿಯಾಗಿ ನಾವು ಇರಬಾರ್ದು. ಆ ರೀತಿಯಾಗಿ ಇರಬಾರ್ದು ಅಂತಂದ್ರೆ ನಾವು ನಮ್ಮೊಳಗೆ ವಿಶ್ವಾಸ ಬೆಳೆಸ್ಕೋಬೇಕು, ನಮ್ಮ ಭಕ್ತಿ ಬೆಳಿಬೇಕು. ನಮ್ಮ ಭಕ್ತಿ ಯಾವಾಗಾದ್ರೂ ಬೆಳೀತದ ಅವಾಗ ಮಾತ್ರ ಕಾರ್ಯ ಜರುಗ್ತದೆ. 4ನೇ ವರ್ಷದಾಗಿರಂತ, ಪರಲೋಕದಲ್ಲಿ ಆಸನ್ನರೋಢನಾಗಿ ಇರುವ ಆತನು ಅದಕ್ಕೆ ನಗುವನು, ಕರ್ತನು ಅವರನ್ನು ಪರಿಹಾಸ ಮಾಡುವನು. ಆತ ನಂತರ ಆತನು ಸಿಟ್ಟಾಗಿ ನಾನು ನೇಮಿಸಿದ ಅರಸನನ್ನು ಶಿಯೋನೆಂಬ ನನ್ನ ಪರಿಶುದ್ಧ ಪರ್ವತದಲ್ಲಿಯೂ ಸ್ಥಾಪಿಸಿದಾಯಿತು ಎಂದು ಹೇಳಿ ಕೋಪವಶದಿಂದ ಅವರನ್ನು ಕಳವಳಗೊಳಿಸುವನು ಅಂತ. ಯಾರಿಗಂತ? ಅಲ್ಲ, ದೇವರಿಗೆ ಕೋಪ ಯಾವಾಗ ಬರ್ತಂದ್ರ ಯಾವಾಗಾದ್ರೂ ದೇವರು ನೇಮಿಸಿರ್ತಕ್ಕಂಥ ಅರಸಿಗೆ ನಾವು ಬಿಟ್ಟು ಕೊಡ್ತೇವೆ. ಒಬ್ಬ ನ್ಯಾಯಕಗೆ ನಾವು ಲಕ್ಷ್ಯ ಕೊಡಲೇವು. ನ್ಯಾಯಕಂದ್ರೆ ಒಂದು ದೇಶದ ನ್ಯಾಯಕ ಆಗಿದ್ದಿರ್ಬೋದು, ಒಂದು ಏರಿಯಾದ ನ್ಯಾಯಕ ಆಗಿರ್ಬೋದು, ಒಂದು ಬಸ್ತಿ ನ್ಯಾಯಕ ಆಗಿರ್ಬೋದು, ಅಥವಾ ಒಂದು ಕುಟುಂಬದಾಗ ಇರ್ತಕ್ಕಂಥ ನ್ಯಾಯಕಗೆ ಬಿ ಒಂದ್ ವೇಳೆ ತಿರಸ್ಕಾರ ಮಾಡಿದ್ರ ದೇವ್ರೇನಂತಂದ್ರೆ ಸಹಿಸಲ್ಲ. ದೇವರು ಸಹಿಸಲ್ ಕಡಿನ ಅವ್ರಿಗೆ ಏನ್ ಮಾಡ್ತಾರಂತ
ಕೋಪವಶದಿಂದ ಅವರನ್ನು ಕಳವಳಗೊಳಿಸುವುದು. ಕಳವಳ ಕಳವಳ ಕಳವಳ. ಯಾವಾಗ ನೋಡಿದ್ರು ಬಿ ಸತ್ಯ ಗ್ರಹಿಸ್ಲಕ್ಕಾಗಲ್ಲ. ಯಾವಾಗ ನೋಡಿದ್ರು ಬಿ ಅವರಿಗೆ ಸಮಾಧಾನ ಇರಲ್ಲ. ಯಾವಾಗ ನೋಡಿದ್ರು ಬಿ ಅವ್ರಿಗೆ ಸುಖ ಅಂಬದೇ ಕಾಣಿಸಲ್ಲ. ಬಹಳಷ್ಟು ಮಂದಿ ಶಪಿಸ್ಕೊಳ್ತಾರ, ನೀ ಸತ್ತರು ಚಲೋ ಇತ್ತು, ನನಗ ಸುಖ ಆಯ್ತದ. ಎಷ್ಟರ ಮಟ್ಟಿಗೆ ಇದು ವಾಸ್ತು ಅದ? ಯಾರು ಸತ್ತರು ಯಾರಿಗೆ ಸುಖ ಆಗ್ಲತ್ತದ? ಇಬ್ಬರು ಬದುಕಿದ್ರೆ ಸುಖ ಆಗಲ್ಲ ಹೊಂಟದ, ಒಬ್ಬರು ಸತ್ತೋದ್ರು ಒಬ್ಬರಿಗೆ ಸುಖ ಆಯ್ತದ ಅಂತ. ನೀ ಸತ್ತರು ಚಲೋ ಇವ್ರಂದ್ರ ನೀ ಸತ್ತರು ಚಲೋ ಇತ್ತ ಅವ್ರ ಅಂತ. ಒಟ್ಟಾಗಿ ಸತ್ತೋಗಿನ ಮ್ಯಾಲ ಸತ್ ಒಂದು 3-4 ತಿಂಗಳು ಬಾದು ಗೊತ್ತಾಯ್ತದ, ಅವ ಹಂಗೆ ಇದ್ರೆ ಚಲೋ ಇರ್ತಿತ್ತು, ಹ್ಯಾಂಗಾರ ಮಾಡ್ತೀನಿ ಖರಡಿಗೆ ನಮಗೆ ಆಧಾರ ಇತ್ತು. ಅವ ಹ್ಯಾಂಗೆ ಹಾಕಿರಲ್ಲ, ಕುಡಿಕೆ ಹಾಕಿರಲ್ಲ, ಸಡಿಕೆ ಹಾಕಿರಲ್ಲ, ಧಾನ್ಯ ಥೋಡಿ ಕಮ್ಮಿ ಹಾಕಿ ಮಾಡಲ್ಲ, ರೊಕ್ಕ ಥೋಡಿ ಕಮ್ಮಿ ಹಾಕ್ತಾರಲ್ಲ. ಖರಡಿಕೆ ಇದ್ದರು ಚಲೋ ಇತ್ತು ಅಂತ ಕಿಸಿ ಯಾವಾಗ ಗೊತ್ತಾಯ್ತಂತ? ಪೈಲೆ ಏನಂತ ಕಿಸಿ ಹರಕೆ ಮಾಡ್ತಾರ, ನೀ ಸತ್ತರು ಚಲೋ ಇತ್ತು, ಸತ್ತೋಗಿನ ಮೇಲೆ ಗೊತ್ತಾಗ್ತದ. ಇವತ್ತು ನ್ಯಾಯಕ ಅಂತಂದ್ರ, ಅರಸು ಅಂತಂದ್ರ, ಒಬ್ಬ ಯಜಮಾನ್ ಅಂದ್ರ, ಒಬ್ಬ ಮಗ ಅಂದ್ರ, ಒಬ್ಬ ಅಧಿಕಾರಿ ಅಂದ್ರ ಅವ್ರಿಗೆ ಅವಮಾನ ಪಡಿಸ್ಬೇಡ್ರಿ. ದಯಮಾಡಿ ಅವಮಾನ ಪಡಿಸ್ಬೇಡ್ರಿ. ಯಾರಾದ್ರೂ ಅವಮಾನ ಪಡಿಸಿದ್ರು ಅವ್ರಿಗೆ 2-3 ಅವಮಾನ ಸಿಗ್ತಾವ. 2-3 ಹೆಚ್ಚಾಗಿ ಅವಮಾನ ಸಿಗ್ತಾವ. ತಗ್ಗಿಸ್ಕೊಂಡು ಜೀವಿಸಿದ್ರೆ ಮಾತ್ರ ದೇವರು ವಿಶೇಷಕರವಾಗಿರ್ತಕ್ಕಂಥ ಆಶೀರ್ವಾದಗಳ ಮೂಲಕವಾಗಿ ನಡೆಸಿಕೊಡ್ತಾರೆ. ಮತ್ತೇನಂತ ಹೇಳ್ರಾಗ, ನಾನು ಯೆಹೋವನು ಅಗ್ನಿಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನು ಈ ಹೊತ್ತು ನಿನ್ನನ್ನು ಪಡೆದು ಇದ್ದೇನೆ ಅಂತ. ದೇವರು ನಮಗೆ ಪಡ್ಕೋಬೇಕಾದ್ರ, ದೇವ್ರ ಮಕ್ಕಳಾಗಿ ನಾವು ಜೀವಿಸ್ಬೇಕಾದ್ರ, ನಾವು ದೇವ್ರ ಮಾತು ಕೇಳಿದ್ರೆ ದೇವ್ರು ನಮ್ಗ ಪಡ್ಕೊಳ್ತಾರ. ಆತ ನಮಗೆ ಇಷ್ಟ ಪಡಿತಾರ, ಆತ ನಮ್ಗೆ ಮೆಚ್ಚಿಸ್ಕೊಳ್ತಾರ. ಮೆಚ್ಚುಗೆ ಆದ್ರ ನೀ ಸಾಯ್ಲಿ ಎಂಬಲಿ, ನಿನ್ನಿಂದ ಸುಖ ಇಲ್ಲ, ನನ್ನಿಂದ ಸುಖ ಇಲ್ಲ ಅಂತ ನಮ್ಮ ನಾಲಿಗೆ ಮೇಲೆ ಎಲ್ಲಿ ತನ ಮಾತು ಬರ್ತದೋ ಅಲ್ಲಿ ತನ ನಾವು ಸೈತಾನ್ ಗುಂಪಿನಾಗ ಸೇರ್ಕೊಂಡು ಸೈತಾನ್ ಮಕ್ಕಳಾಗೋಯ್ತೇವೆ. ತಿಳಿತಿಲ್ಲ. ಭಕ್ತಾದಿಗಳು ಹೋಗಿನ ಮೇಲೆ ಭಕ್ತಿ ಹೀನರು ಏನ್ ಮಾಡ್ತಾರ್ರಿ? ಭಕ್ತಿದಾಗ ಬೆಳಿತಾರಂತ್ರಿ, ಡಬಲ್ ಬಲಹೀನತೆಗಳಾಯ್ತವ ಅಲ್ಲ. ಡಬಲ್ ಬಲಹೀನತೆಗಳಾಗಿನಾಗ ಏನು ಮಾಡ್ತದ? ಅವ್ರು ಬಿ ಆಟೋಮೆಟಿಕ್ಕು ಅಲ್ಲ. ಯಾಕಂದ್ರೆ ಸಾಧಿಸ್ಬೇಕಾದ್ರ ಕಲ್ತು ಸಾಧಿಸ್ಬೇಕು. ಕಲ್ತು ಸಾಧಿಸಿದ್ರೆ ಮಾತ್ರ ಏನು ಮಾಡ್ಲಕ್ಕ ಆಗ್ತದಿಲ್ಲ, ಹೋದ್ರ ಏನು ಮಾಡ್ಲಕ್ಕ ಆಗಲ್ಲ. ಮತ್ತೇನಂತ ನೀನು ಕೇಳಿಕೊಂಡರೆ ನಾನು ಈ ಜನಗಳನ್ನೆಲ್ಲ ನಿನಗೆ ಏನ್ ಮಾಡ್ತಾರಂತ? ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯು ಕಟ್ಟ ಕಡಿಯುವವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಸ್ಥವಾಗಿ ಕೊಡುವೆನು. ಏನು ಮಾಡ್ತಾರಂದ್ರೆ, ನಾವು ಭಕ್ತರಿಗೆ ನಡ್ಕೊಂಡು ಹೋದ್ರ ದೇಶನ ದೇವರು ನಮಗೆ ಒಪ್ಪಿಸ್ತಾರ. ಆ ದೇಶ ಒಪ್ಪಿಸಿದಾಗ ದೇಶಕ್ಕೆ ಪರಿಪಾಲನೆ ಮಾಡ್ತಕ್ಕಂಥ ಒಂದು ಯೋಗ್ಯತೆನೇ ದೇವರು ಕೊಡ್ತಾರ. ದೇಶದಾಗಿರ್ತಕ್ಕಂಥ ನ್ಯಾಯಕರಿಗೆ ಯಾರು ಆರಿಸ್ಕೋಬೇಕು ಅಂದ್ರೆ ದೇವ್ರು ಆರಿಸ್ಕೊಂಡಿನಾಗ ದೇವರು ಆ ನ್ಯಾಯಕರು ಹೇಳ್ತಕ್ಕಂಥ ಮಾತುಗಳು ಒಂದು ವೇಳೆ ನಾವು ಕೇಳಿದೆವು ಅಂದ್ರ ನಾವು ಸುಧಾರಿಸ್ತೇವೆ, ನಮ್ಮ ಕುಟುಂಬ ಸುಧಾರಿಸ್ತದ, ನಾವು ಬಲ ಹೊಂದುತ್ತೇವೆ. ನಮಗೂ ನೋಡಿ ಇನ್ನ ಪಕ್ಕದಲ್ಲಿರ್ತಕ್ಕಂಥ ಜನರು ಬಿ ಬಲ ಹೊಂದಿಕೊಳ್ತಾರ. ನಾವೇ ಬಲಹೀನರಾದ್ರೆ ನಮಗೆ ಬಲ ಪಡಿಸ್ರು ಯಾರು? ನಮ್ಮ ಬುದ್ಧಿ ಸರಿಗಿದ್ದರ ನಮ್ಮ ಬುದ್ಧಿ ನಮಗೆ ಒಳ್ಳೆ ಮಾರ್ಗ ತೋರಿಸ್ತದ. ನಮ್ಮ ಬುದ್ಧಿನೇ ಖರಾಬ್ ಆದ್ರ ಎಂತ ಬುದ್ಧಿ ಬಂದು ಹೇಳಿದ್ರಿ ಬಿ ನೀ ನನಗೇನು ಹೇಳ್ತೀಯ ಅಂತ ಅಂದಪ್ಪ ಇರ್ತದ, ಏನಿರಲ್ಲ ಅಲ್ಲ. ಆ ರೀತಿಯಾಗಿ ನಾವು ಸಿದ್ಧವಾಗ್ರಿ, ಮಾತುಗಳು ಕೇಳಿ ಅದರ ಪ್ರಕಾರವಾಗಿ ನಾವು ಜೀವಿಸ್ಬೇಕ ಸಿದ್ಧವಾಗ್ರಿ. ಮತ್ತೇನಂತ, ಕಬ್ಬಿಣದ ಕದೆಯಿಂದ ಅವರನ್ನು ನಾಶ ಮಾಡುವಿ,
ಮಣ್ಣಿನ ಮಡಿಕೆಗಳನ್ನು ಎಂಬಂತೆ ಅವರನ್ನು ಒಡೆದು ಹಾಕಿವಿ ಎಂದು ಹೇಳಿದನು. ಮನುಷ್ಯನೊಳಗೆ ಬಲ ಏನು ಹೇಳ್ತಾರೆ ಕರಡಿಗೆ, ಆ ಮನುಷ್ಯನ ಮಾತುಗಳು ಹೆಂಗಿರ್ತಾವಂದ್ರ ಕಬ್ಬಿಣಪ್ಪಲೆ ಬಲಿಷ್ಠವಾಗಿ ಇರ್ತಾವ. ಒಂದ್ ವೇಳೆ ಕಬ್ಬಿಣ ಮನುಷ್ಯ ಬಿದ್ದನಂದ್ರ ಅವನಿಗೆ ಹೊಡೆದ್ರು ಮಣ್ಣಿನ ಮಡಿಕೆ ಹೆಂಗ್ ಹೊಡೆದು ಹೋಗ್ತದ ಆ ರೀತಿಯಾಗಿ ಕಬ್ಬಿಣದಿಂದ ತುಂಬಿರ್ತಕ್ಕಂಥ ಶಕ್ತಿಮಂತ ಆಗಿರ್ತಕ್ಕಂಥ ವ್ಯಕ್ತಿ ಬಿ ಮಣ್ಣಿನ ಅಪ್ಲೆ ತುಕುಡಿಯಾಗಿ ಬಿದ್ದು ಹೋಗ್ತಾರ. ಏನು ಬಿದ್ದು ಹೋಗಲ್ಲ. ಗೋಲಿಯಾತ್ ಹೆಂಗಿದ್ದ ಕೊನದ ಕಬ್ಬಿಣಕಿನ ಬಿ ಮಜಬೂತ್ ಇದ್ದ, ಏನಿದ್ದಿಲ್ಲ. ಮಣ್ಣಿನ ಮಡಿಕೆ ಅಪ್ಲೆ ಯಾರಿದ್ರು? ದಾವಿದು ರಾಜು ಇದ್ದ. ಖಡ್ಗೆ ದಾವಿದು ಒಂದೇ ಒಂದು ಹೊಡೆದ್ರು ಏನಾಗ್ಯಾನ? ಯಾಕಂದ್ರೆ ದೇವ್ರ ಮಕ್ಕಳು ಕಬ್ಬಿಣಕಿನ ಬಲಿಷ್ಠರು. ನೀತಿಯ ನಿಮಿತ್ತವಾಗಿ ಜೀವಿಸ್ತಕ್ಕಂಥ ಜನರು ಕಬ್ಬಿಣಪ್ಲೆ ಮಜಬೂತ್ ಶಕ್ತಿಮಂತರು. ಆ ರೀತಿಯಾಗಿ ಇರಬೇಕು ಅಂತ ಕೇಶಂದ್ರ ಇಲ್ಲಿ ವಾಕ್ಯದಲ್ಲಿ ಹೇಳುವಾಗ ನಿಜವಾಗ್ಲು ಆ ರೀತಿಯಾಗಿ ನಾವು ನಡಿಲಕ್ಕ ಪ್ರಯಾಸ ಪಡರಿ. ಮತ್ತೇನಂತ? ಅದಾದರಿಂದ ಅರಸುಗಳರೇ ವಿವೇಕಿಗಳೇ ಕೇಳಿರಿ, ದೇಶಾಧಿಪತಿಗಳರೇ ಬುದ್ಧಿವಂತಗಳಿಗೆ ಕಿವಿ ಕೊಡಿರಿ. ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡೆಯುತ್ತಾ ಉಲ್ಲಾಸ ಪಡಿರಿ, ಆತನ ಮಗನಿಗೆ ಮುದ್ದಿಡಿರಿ ಅಂತ. ಯಾರಿಗೆ? ಆತ ಆರಿಸಿಕೊಂಡಿರ್ತಕ್ಕಂಥ ಅರಸನಿಗಾಗಲಿ ಅಲ್ಲ, ನ್ಯಾಯಕ್ಕಾಗಲಿ, ಆತ ಆರಿಸಿಕೊಂಡಿರ್ತಕ್ಕಂಥ ಯಜಮಾನಗಾಗಲಿ ಎಷ್ಟರ ಮಟ್ಟಿಗೆ ನಾವು ಗೌರವಿಸ್ತೇವೆ? ಯಾರು ಗೌರವಿಸ್ತಾರೋ ಅವರಿಗೆ ಗೌರವಿಸಲ್ಪಡ್ತದ. ಇದು ಮರಣ ಹಿಡಿಯೋವರೆಗೆ, ಮರಣ ನಮ್ಗೆ ಅಗಲು ಮಾಡಸ್ ತನಕ ನಮ್ಮ ಸಮಸ್ಯೆಗಳು ಎಂದು ಬಿ ಹೋಗವಲ್ಲ. ಯಾರು ಹೆಚ್ಚಿಸಲ್ಪಡ್ತಾರೋ ಅವ್ರು ತಗ್ಗಿಸಲ್ಪಡ್ತಾರಂತ ಒಂದು ಕೈಲಿಂದ ತಾಳಿ ಹೊಡೆಯಲ್ಲ ಅಲ್ಲ. ಯಾಕಂದ್ರೆ ಈ ಮಾತು ಜಾಗೃತವಾಗಿ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಮತ್ತೇನಂತ? ಆತನು ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನು ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲಿ ನಾಶವಾದಿರಿ. ಆತನ ಮರೆ ಹೊಕ್ಕಿದವರೆಲ್ಲರೂ ಆತಗೆ ಯಾರ್ಯಾರು ಮೊರೆ ಇಡ್ತಾರೋ, ಆತನ ಪಕ್ಷದಲ್ಲಿ ಯಾರಾದರೂ ಇರ್ತಾರೋ ಅವರೆಲ್ಲರೂ ಏನಾರ ಅಂತ ಧನ್ಯತೆ ಎಲ್ಲಿಂದ ಹೊಂಟದ? ಅದು ದೇವರು ಧನ್ಯತೆ ಕೊಟ್ಟರೆ ಹೊಂಟದ. ದೇವರು ಧನ್ಯತೆ ಕೊಡಲು ಹೋದ್ರ ಆ ಧನ್ಯತೆ ಸಿಗಲಕ್ಕ ಸಾಧ್ಯನೇ ಇಲ್ಲ. ಏನು ಸಾಧ್ಯ ಅದ? ಯಾರಿಗೂ ಸಾಧ್ಯ ಅದ? ಯಾರಿಗಾರ ಸಾಧ್ಯ ಅದನ? ಸಾಧ್ಯ ಯಾರಿಗೂ ಬಿ ಇಲ್ಲ. ಅದ್ರ ಕಡೆಯಿಂದ ಇಲ್ಲಿ ಈ ರೀತಿಯಾಗಿ ಹೇಳ್ತದ. ಮೊದಲನೇ ಸಮ್ಮೇಳನ ಗ್ರಂಥದಲ್ಲಿ 12ನೇ ಅಧ್ಯಾಯದಾಗ 14ನೇ ವಚನ ಏನಂತ? ಅರಸನಾಗಿ ನೇಮಿಸಿ ಇದ್ದೇನೆ, ನೀವು ನಿಮ್ಮ ಅರಸನು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಕೊಂಡು ವಿಧೇಯರಾಗಿ ಆತನನ್ನು ಸೇವಿಸುತ್ತಾ ತಪ್ಪದೆ ಆತನ ಮಾತು ಕೇಳುವವರಾಗಿ ಆತನನ್ನು ಹೊಂದಿಕೊಂಡು ಇರುವುದಾದರೆ ಎಷ್ಟೋ ಏನದಂತ ಎಷ್ಟೋ ಒಳ್ಳೇದು, ಎಷ್ಟೋ ಒಳ್ಳೇದು. ಹಿಂದಿನ ಕಾಲದಾಗ ಅನೇಕ ಜನರಿಗೆ ಅಂದ್ರ ಹೆಣ್ಮಕ್ಳ ಸಂಖ್ಯೆ ಹೆಚ್ಚಿತ್ತು, ಗಣಸರ ಸಂಖ್ಯೆ ಬಿ ಕಡಿಮೆನೇ ಇತ್ತು. ಆ ಕಾಲದಾಗ ಒಬ್ಬೊಬ್ಬರಿಗೆ ಸುಮಾರು 2, 3, 4 ಮಂದಿ 7 ಮಂದಿ ಹೆಂಡರಾಗಿ ಮಾಡ್ಕೊಂಡಿದ್ದಿನಾಗ ಅಂತ ದೊಡ್ಡ ಕುಟುಂಬದಾಗ ಒಬ್ಬರು ಬಿ ಜಗಳ ಆಗ್ತಿದ್ದಿಲ್ಲ. ಏನ್ ಆಡ್ತಿದ್ರು? ಒಬ್ಬೊಬ್ಬರಿಗೆ ಎಷ್ಟು ಮಂದಿ ಹೆಂಡ್ರು ಇರ್ತಾರೆ? 2, 3, 4 ಮಂದಿ 5 ಮಂದಿ ಸುಮಾರು 7 ಮಂದಿ ತನ ಮದುವೆ ಮಾಡ್ಕೊಂಡು ಜೀವಿಸ್ಯಾರ. ಕಡೆಗೆ ಆ ಟೈಮ್ನಾಗ ಅಂತ ದೊಡ್ಡ ಫ್ಯಾಮಿಲಿದಾಗ ಜಗಳಗಳು ಇರ್ತಿದ್ದಿಲ್ಲ.
ಹೆಣ್ಮಕ್ಳು ಗಂಡಸರಿಗೆ ಅಂದ್ರೆ ಗೌರವ ಕೊಡ್ತಿದ್ರು, ಪ್ರೀತಿ ಮಾಡ್ತಿದ್ರು. ಆ ಕುಟುಂಬದಾಗ ಎಲ್ಲರಿಗೂ ಸಮಾಧಾನ ಇರ್ತಿತ್ತು. ಇವತ್ತು ನೋಡಕ ಒಬ್ಬೊಬ್ಬರೇ ಯಾರ ಗಂಡ ಹೆಂಡತಿ ಕರಡಿಗೆ ಅವ್ರ ಕುಟುಂಬದಾಗ ಹೆಂಗದ? ಯಾಕೆ ಹಂಗದ? ಯಾಕೆ ಹಂಗದ? ಯಾಕೆ ಸರಿ ನೋಡಿ ಮಾಡ್ಕೊಂಡಿಲ್ಲ? ಗುಣಗಳು ಹೆಂಗವ ಅಂತ ಖುನ ಇಲ್ಲ ಅಲ್ಲ? ಎಲ್ಲ ಇರ್ಲಕ್ಕಾಗಿವಿ ಅಲ್ಲ? ಎಲ್ಲ ಇರ್ಲಕ್ಕಾಗಿ ಏನ್ ಮಾಡ್ತಾರ? ಮತ್ತ ಅಲ್ಲಿಗೆ ಬರ್ತಾರ, ನೀ ಸತ್ತೋದ್ರೆ ನನಗೆ ಸುಖ ಆಯ್ತದ. ಇದ್ರೆ ಸುಖ ಆಗಲ್ಲ ಹೊಂಟದ ಕರಡಿಗೆ. ಏನ್ ಸುಖ ಆಯ್ತಂತ? ಎಲ್ಲಿ ತನಕ ಶಪಿಸ್ಕೊತಿರು ಶಪಿಸ್ಕೊರಿ, ನಿಮ್ಮ ಇಷ್ಟ ಅದ, ನಿಮ್ಮ ಇಷ್ಟ ಅದ. ಒಂದು ಅರಸಗ, ಒಂದು ಯಾಜಕಗ, ಒಂದು ದೈವ ಸೇವಕರಿಗೆ, ಒಂದು ಯಜಮಾನಗ ಒಂದ್ ವೇಳೆ ಗೌರವ ಸಿಗಲ್ಲಾಯ್ತು ಅಂತಂದ್ರ, ಒಂದ್ ವೇಳೆ ಮಾತು ಕೇಳಲ್ ಹೋದ್ರ ಲುಕ್ಷಣೆ ಯಾರಿಗದ? ಅಲ್ಲ, ಆ ರೀತಿಯಾಗಿ ನಮ್ಗೆ ನಾವು ಮೋಸ ಹೋಗಲ್ಲಪ್ಲೆ. ನಾವು ದೇವ್ರ ಚಿತ್ತಾನುಸಾರವಾಗಿ ನಡೀಲಕ್ಕೆ ನಾವು ಇಷ್ಟಪಡೋದು ಏನದಂತ? ನನ್ನ ಹೊಂದಿಕೊಂಡಿರುವುದ ದಾರಿ ಎಷ್ಟು ಒಳ್ಳೆಯದು, ನೀವು ಯೆಹೋವನ ಮಾತನ್ನು ಕೇಳದೆಯೂ ಆತನ ಆಜ್ಞೆಗಳನ್ನು ಕೈಕೊಳ್ಳದೆಯೂ ಹೋದರೆ ಆತನು ಹಸ್ತವು ನಿಮ್ಮ ಹಿರಿಯರಿಗೂ ವಿರೋಧವಾಗಿದ್ದಂತೆ ನಿಮಗೂ ವಿರೋಧವಾಗಿಯೂ ಇರುವುದು ಅಂತ. ಏನಾಯ್ತಂತ? ಈ ರೀತಿಯಾಗಿ ನಾವು ಒಬ್ಬರಿಗೊಬ್ಬರು ವಿರುದ್ಧವಾಗಿ ನಾವು ಎಷ್ಟು ತನಕ ನಾವು ಇರ್ತೇವೋ ಅಲ್ಲಿ ತನಕ ನಮ್ಮ ಮಾತುಗಳು ನಮಗೂ ವಿರುದ್ಧವಾಗಿನೇ ಇರ್ತಾವ. ಆ ವಿರುದ್ಧ ತನದಿಂದ ನಾವು ಏನು ಸಾಧಿಸ್ಲಕ್ಕ ಆಗಲ್ಲ. ಏನೇನಾಯ್ತದ ಅಲ್ಲ? ನಿಮ್ಮ ಹಿರಿಯರಿಗೂ ವಿರುದ್ಧವಾಗಿದ್ದಂತೆಯೂ ನಿಮಗೂ ವಿರುದ್ಧವಾಗಿಯೂ ಇರುವುದು. ಈಗೋ ಯೆಹೋವನು ನಿಮ್ಮ ಕಣ್ಣು ಮುಂದೆ ಮಾಡುವ ಮಹತ್ಕಾರ್ಯಗಳನ್ನು ಹತ್ತಿರ ಬಂತು ನೋಡಿರಿ. ನಾನು ಯೆಹೋವನಿಗೂ ಮೊರೆ ಬಿಡುವೆನು. ಈಗೋ ಗೋಧಿಯು ಸುಗ್ಗಿ ಇದ್ದಿದ್ದರೂ ಆತನು ಗುಡುಗಿನ ಮಳೆಯನ್ನು ಕಳುಹಿಸುವುದರ ಮೂಲಕ ನೀವು ಅರಸನನ್ನು ಕೊಂಡಿದ್ದು ತನ್ನ ದೃಷ್ಟಿಯಲ್ಲಿ ಎಷ್ಟು ಕೆಟ್ಟದಾಗಿದೆಯೋ ಎಂಬುದನ್ನು ತೋರಿಸು ಕೊಡುವನು ಅಂತ್ರಿ. ಏನ್ ಮಾಡ್ತಾರಂತ್ರಿ? ಗೋಧಿ ಸುಗ್ಗಿ ಕಾಲದಾಗಂತ, ಗೋಧಿ ಸುಗ್ಗಿ ಕಾಲದಾಗ ಏನ್ ಬರ್ತಂತ? ಮಳಿ ಬರ್ತಂತ. ಯಾವಾಗ ಅಂತಂದ್ರ, ಯಾವಾಗಾದ್ರ ಅರಸನ ಮಾತು ಕೇಳಲು ಹೋದ್ರ, ಅವ ಅಧಿಪತಿ ಒಬ್ಬ ರಾಜ್ಯನ ಮಾತು ಕೇಳಲು ಹೋದ್ರ ಅಲ್ಲ? ಸುಗ್ಗಿ ಕಾಲ, ಸುಗ್ಗಿ ಕಾಲ ಎದಕ್ಕಂತ ಅನ್ಕೊಂಡದ? ಸುಗ್ಗಿ ಕಾಲ ಇದು ರಕ್ಷಣೆ ಹೊಂದುವ ದಿನ. ಇವು ಯಾವ ದಿನಗಳವ? ರಕ್ಷಣೆ ಹೊಂದುವ ದಿನಗಳಾಗ್ಯಾವ. ಈ ರಕ್ಷಣೆ ಹೊಂದುವ ದಿನದಾಗ ನಾವೇನ್ ನೋಡ್ತಾ ಇದ್ದೀವಿ? ಏನ್ ಹೊಂದ್ಕೊಂತೀವಿ ಅಂದ್ರ ಶಾಪಗಳು. ಸುಗ್ಗಿ ಕಾಲದಾಗ ಮಳೆ ಬಂದ್ರೆ ಏನಾಯ್ತಂದ್ರ ಗೋಧಿ ಬೆಳೆ ಎಲ್ಲ ಹಾಳಾಗೋಗ್ತದ. ಏನ್ ಹಾಳಾಗಲ್ಲ? ಮತ್ ಗೋಧಿ ಎಲ್ಲ ಹಾಳಾಗಿನ ಮೇಲೆ ದೇವ್ರು ಹಸನು ಮಾಡಿ ದೇವ್ರ ಚೀಲದಾಗ ತುಂಬಿ ಇಡ್ತಿ ಅಲ್ಲತ್ತಾರ. ಗೋಧಿ ಎಲ್ಲ ಹಾಳಾಗಿನ ಮೇಲೆ ಮತ್ತೆ ಯಾತಕ್ ಬರ್ತಾವ? ಯಾತಕಾರ? ಆ ರೀತಿಯಾಗಿ ನಾವು ಆಗಲ್ಲ ಪ್ಲೇ. ನಮಗೆ ನಾವು ಜಾಗೃತವಾಗಿ ಕಾಪಾಡಿಕೊಂಡ್ರೆ ಮಾತ್ರ ದೇವರು ವಿಶೇಷಕರವಾಗಿರ್ತಕ್ಕಂಥ ಸಹಾಯ ನಮ್ಮೆಲ್ಲರಿಗೆ ಮಾಡ್ತಾರ. ಮತ್ತೇನಂತ? ನಾನು ಯೆಹೋವನಿಗೂ ಮೊರೆಯಿಡುವನು. ಆಗ ಇಗೋ ಗೋಧಿಯು ಸುಗ್ಗಿ ಇದ್ದಿದ್ದರೂ ಆತನು ಗುಡುಗನು ಮಳೆಯನ್ನು ಕಳುಹಿಸುವುದರ ಮೂಲಕ ನೀವು ಅರಸನನ್ನು ಕೇಳಿಕೊಂಡಿದ್ದು ತನ್ನ ದೃಷ್ಟಿಯಲ್ಲಿ ಎಷ್ಟು ಕೆಟ್ಟದಾಗಿದೆಯೋ
ಎಂಬುದನ್ನು ತೋರಿಸಿಕೊಡುವನು ಎಂದು ಅವರಿಗೆ ಹೇಳಿ ಯೆಹೋವನಿಗೆ ಮೊರೆ ಬಿಡಲು ಆತನು ಗುಡುಗು ಮಳೆಗಳನ್ನು ಕಳುಹಿಸಿದನು. ಎಲ್ಲ ಜನರು ಯೆಹೋವನಿಗೆ ಸಮುವೇಲನಿಗೂ ಬಹಳವಾಗಿ ಭಯಪಟ್ಟು, ಸಮುವೇಲನನ್ನು ನಮಗೊಬ್ಬ ಅರಸನು ಬೇಕೆಂದು ನಾವು ಬೇಡಿಕೊಂಡುದರಿಂದ ನಮ್ಮ ಪಾಪಗಳಿಗೆ ಮತ್ತೊಂದು ಪಾಪವು ಕೂಡಿತ್ತು ಅಂತ. ಏನಾಗಿತ್ತು ಅಂತ ಏನು ಹೇಳ್ತಾರ? ಸಮುವೇಲನಂತ ರಾಜ ಯಾರು ಇಲ್ಲ, ಸಮುವೇಲನಂತ ಒಳ್ಳೆ ವ್ಯಕ್ತಿ ಯಾರು ಇಲ್ಲ. ಆ ಸಮುವೇಲನಂತ ವ್ಯಕ್ತಿಗೆ ಬಿಟ್ಕೊಟ್ಟು ಕಸಿ ಏನ್ ಮಾಡ್ತಾರೆ ಇವರು ಅಂದ್ರೆ, ಯಾತಕ್ಕೆ ಬರುವಂತ ಒಬ್ಬ ವ್ಯಕ್ತಿಗೆ ನಮಗೂ ಅರಸನು ಬೇಕು, ನಮಗೂ ನ್ಯಾಯಕನು ಬೇಕು ಅಂತ ಚಂದ್ರ ಅಂದುಕೋತಾರ. ದೇವರಿಗೆ ಕೋಪ ಬಂದದ. ಅದ್ರ ಕಣಿದೆ ಗೋಧಿ ಸುಗ್ಗಿದಾಗ ಮಳೆ ಸುರಿಸ್ತೇನೆ ಹೇಳ್ತಾರ. ಅರಸನ ಮಾತು ನೀವು ಕೇಳ್ರಿ ಹೇಳ್ತಾರ. ಅರಸಗೆ ನೀವು ಹೋಗಿ ಕೇಳಿದ್ರ ಅರಸ್ ಹೇಳಿದ ನಿಮಗೂ ಗೊತ್ತಾಯ್ತದ ನೀವು ಏನ್ ಕೇಳಿರಿ ಅಂತ ಕೆಸಿ. ಅದು ಎಷ್ಟು ಕೆಟ್ಟದದ, ಎಷ್ಟು ಖರಾಬ್ ಅದ ಅಂತ ಚಂದ್ರ ಯಾರಿಗೆ ಗೊತ್ತಾಗಿಲ್ಲ. ಆದ್ರೂ ಬಿ ದೇವ್ರು ಹೇಳ್ಯಾರ ಸಮುವೇಲಗ ಸರಿ ಅಂತಂದ್ರ. ಆ ರೀತಿಯಾಗಿ ಅಂತಂದ್ರ ದೇವರು ಕಾರ್ಯ ಜರಿಸ್ಲಕ್ಕೆಂದ್ರ ಸಿದ್ಧವಾಗ್ಯಾರ ಅಲ್ಲ. ಪಾಪವು ಕೂಡಿತು, ಆದಾದರಿಂದ ನಿನ್ನ ಸೇವಕರಾದ ನಾವು ಸಾಯದಂತೆ ನಿನ್ನ ದೇವರಾದ ಯೆಹೋವನನ್ನು ಬೇಡಿಕೊ ಎಂದು ಏನ್ ಮಾಡ್ತಾರಂತ್ರಿ? ಪಾಪಗಳು ಮಾಡ್ಯಾರ, ತಪ್ಪುಗಳು ಜರಿಯಾವ, ಶಾಪಗಳು ಹೊಂಟವ. ಅದ್ರಾಗ ಇವರು ಮರಣ ಹೊಂದತಕ್ಕಂತ ದಿನಗಳು ಸಮೀಪ ಬಂದವ. ಅಂತ ಸಂದರ್ಭದಲ್ಲಿ ತಿರುಗಿ ಬಂದ್ ಕಸಿ ಅಂದ್ರೆ ಕೇಳ್ತಾರ, ನಾವು ಸಾಯ್ಬ್ಯಾಡ್ದು, ನಾವು ನಾಶವಾಗಬಾರ್ದು, ನಮ್ಮ ಸಲುವಾಗಿ ದೇವರಿಗೆ ನೀವು ಪ್ರಾರ್ಥನೆ ಮಾಡಿ ಅಂತ ಚಂದ್ರ ಸಮುವೇಲನಿಗೆ ಅಂದ್ರೆ ಅವರು ಕೇಳಿಕೊಳ್ಳುತ್ತಾರ. ಏನಿಲ್ಲ ಸಮುವೇಲಗ ಕೇಳಿಕೊಳ್ತಾರ. ಮತ್ತೇನಂತ? ವಿಜ್ಞಾಪಿಸಲು ಅವನು ಭಯ ಪಡಬೇಡಿರಿ, ಇಷ್ಟು ಪಾಪ ಮಾಡಿದ್ದು ನೀವು ಇನ್ನು ಮುಂದೆ ಆದರೂ ಅದನ್ನು ಬಿಟ್ಟು ಯೆಹೋವನನ್ನು ಅಂಟುಕೊಂಡು ಪೂರ್ಣ ಮನಸ್ಸಿನಿಂದ ಆತನೊಬ್ಬನನ್ನೇ ಸೇವಿಸಿರಿ. ದೇವರಲ್ಲದವುಗಳನ್ನು ಹಿಂಬಾಲಿಸಬೇಡಿರಿ, ಅವುಗಳಿಂದ ನಿಮಗೆ ಲಾಭವು ರಕ್ಷಣೆಯೂ ಸಿಕ್ಕುವುದಿಲ್ಲ ಅಂತ್ರಿ. ದೇವರಿಗೆ ಬಿಟ್ಕೊಟ್ಟ ಮೇಲ ನಿಮ್ಗೆ ಏನು ಪ್ರಯೋಜನ ಇಲ್ಲ. ಎಷ್ಟು ಮಂದಿ ದೇವ್ರಿಗೆ ಬಿಟ್ಕೊಳತ್ತಾರ ನೋಡತ್ತಾರ. ದವಾಖಾನೆ ಖರ್ಚ ಏಟ್ ಹೊಂಟದ, ಕೋರ್ಟ್ ಕಚೇರಿ ಖರ್ಚ ಏಟ್ ಹೊಂಟದ, ಅನ್ಯಾಯವಾಗಿ ಜೇಬಿನಾಗಿನ ದುಡ್ಡು ಹ್ಯಾಂಗ ಹಾಳಾಗ್ಲತ್ತವ, ನಾವು ಗಳಿಸಿನ ದುಡ್ಡು ನಮ್ಮ ಮೈ ಹತ್ತಲ ಹೊಂಟವ. ಯಾಕೆ ಹಿಂಗಾಗ್ಲತ್ತದ? ಎಲ್ಲ ಗೊತ್ತಾಗ್ಲತ್ತದ. ಕರಡಿಕೆ ನಬಿ ದೇವರ ಮಾತಿಗೆ ಲಕ್ಷಣ ಕೊಡ್ತಾ ಇಲ್ಲ. ಏನು ಕೊಡ್ತಾರ ಅಲ್ಲ? ಏನದಂತ? ಯೆಹೋವನ ದಯವು ದಿಂದ ನಿಮ್ಮನ್ನು ಸಿಕ್ಕಿಯು ಜನವನಾಗಿ ಆರಿಸಿಕೊಂಡು ಮೇಲೆ ಆತನು ತನ್ನ ಮಹಾನೂತನ ಮಧ್ಯ ನಿಮಿತ್ತವಾಗಿ ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ನಾನಾದರೂ ನಿಮಗೋಸ್ಕರವಾಗಿ ಯೆಹೋವನನ್ನು ಪ್ರಾರ್ಥಿಸುತ್ತಾ ಆತ್ಮ ಉತ್ಸಾಹ ಮನ ತೀರ್ಪುಗಳನ್ನು ನಿಮಗೆ ತೋರಿಸು ಕೊಡುವುದನ್ನು ಬಿಡುವುದೇ ಇಲ್ಲ. ಬಿಟ್ಟರೆ ಆತನು ದೃಷ್ಟಿಯಲ್ಲಿ ಪಾಪಿಯಾಗಿರುವನು. ನೀವಾದರೂ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನು ನಿಮಗೋಸ್ಕರವಾಗಿ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸಿಕೊಂಡು ಆತನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ನೀವು ದ್ರೋಹಿಗಳಾಗಿಯೂ ಇದ್ದಿದ್ದರೂ ನಿಮ್ಮ ಅರಸನವರೊಡನೆ ನಾಶವಾಗಿರಿ ಎಂದು ಹೇಳಿದನು. ಏನ್ ಮಾಡ್ತಾರಂತ್ರಿ?
ಒಂದ್ ವೇಳೆ ನಿಮ್ಮ ಅರಸು ಬಿ ಹಣ, ಆ ಅರಸನ ಮಾತು ಸರಿಗಿಲ್ಲ, ಆಲೋಚನೆಗಳು ಸರಿಗಿಲ್ಲ, ನಿಮ್ಮ ಬುದ್ಧಿ ಬಿ ಸರಿಗಿಲ್ಲ ಅಂದ್ರ ಒಂದು ದಿನ ಅರಸನ ಸಂಕಟ ನೀವು ಬಿ ಏನಾಯ್ತಿರಿ? ನಾಶವಾಗ್ತೀರಿ ಹೇಳ್ತಾರ. ಅದ್ರ ಕಡೆಂದೆ ನೆನವೆ ಪಟ್ಟಣದಾಗ ಏನ್ ಜರುಗ್ಯದ್ರಿ? ನೆನವೆ ಪಟ್ಟಣದಾಗ ಏನ್ ಜರುಗ್ಯದ ಅಂದ್ರ ಮೊಟ್ಟ ಮೊದಲಾಗಿ ನೆನವೆ ಪಟ್ಟಣದ ರಾಜ್ಯ ಮೊದಲು ಮೊಳಕಾಲೂರಿ ದೇವ್ರಿಗೆ ಹೋಗ್ಯಾನಪ್ಪ, ದೇವಾ ಕನಿಕರಿಸ್ರಪ್ಪ, ನಾ ಮಾಡಿನ ತಪ್ಪಿನ ಮೂಲಕವಾಗಿ ಅಲ್ಲ ನನ್ನ ದೇಶದ ಜನರು ಬಿ ಹಾಳಾಗ್ಯಾರ, ಇವರೆಲ್ಲರೂ ನಾಶವಾಗ್ತಾರ, ದಯಮಾಡಿ ಕನಿಕರಿಸು ಅಂತ ಹೇಳ್ಕೇಶಂದ್ರ ದೇವ್ರಿಗೆ ಎಲ್ಲರೂ ಏನ್ ಮಾಡ್ಯಾರಂದ್ರ 40 ದಿನ ಟೈಮ್ ಕೊಟ್ಟಿನಾಗ ನಾವು ಬದುಕಿದ್ರು ಪರವಾಗಿಲ್ಲ, ನಾವು ಸತ್ತರು ಬಿ ಪರವಾಗಿಲ್ಲ, 40 ದಿನ ಮಾತ್ರ ನಾವೆಲ್ಲರೂ ಉಪವಾಸವಾಗಿದ್ದು ದೇವರಿಗೆ ಪ್ರಾರ್ಥನೆ ಮಾಡಿರಿ ಅಂತ ಕೇಶಂದ್ರ ಯಾವಾಗಾದ್ರ ನೆನವೆ ಪಟ್ಟಣದರು ತೀರ್ಮಾನ ತೆಗೆದುಕೊಂಡು ಏನಂತಾರೆ ದೇವರಿಗೆ ಮೊರೆ ಬಿಟ್ಟರು. ಆ ದೇಶ ರಕ್ಷಿಸಲ್ಪಟ್ಟದ ಏನು ನಾಶವಾಗ್ಯದ ಅದು ನೀವು ಬೈಬಲ್ದಾಗ ಓದ್ಕೊಂಡು ತಿಳಿದುಕೊಂಡು ನೀವು ಮುಂದಕ್ಕೆ ನಡಿಬೇಕು ಅಂತ ಕೇಶಂದ್ರ ಈ ವಾಕ್ಯ ನಮಗ ಹೇಳಿಕೊಡ್ತದ. ಈ ದಿನದಲ್ಲಿ ನಿಜವಾಗ್ಲೂ ಹೆಚ್ಚಾಗಿ ದೇವರು ನಮಗೆ ವಾಕ್ಯದ ಮೂಲಕವಾಗಿ ಮಾತಾಡಿ ನಮ್ಮ ಮನಸ್ಸುಗಳು ಬದಲಾಯಿಸಿಕೊಂಡು ನಾವು ತಗ್ಗಿಸಿಕೊಂಡು ದೇವರಿಗೆ ಹತ್ತುಕೊಂಡು ಇರ್ಲಕ್ಕ ದೇವ್ರು ನಮ್ಗೆ ಅಂದ್ರೆ ಸಹಾಯ ಮಾಡ್ಯಾರ. ಈ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಬಲಪಡಿಸಲಿ. ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡ್ಕೊಂಬಾರಿ. ಮಹಾಪರಿಶುದ್ಧವಾಗಿರುವ ದೇವರೇ ನಿಮಗೆ ಸ್ತೋತ್ರ ಪ್ರಭು. ಈ ದಿನದಲ್ಲಿ ಸ್ವಾಮಿ ಆಯಾ ಅರಸುಗಳ ಮೂಲಕವಾಗಿ, ಅಧಿಪತಿಗಳ ಮೂಲಕವಾಗಿ, ನೀತಿವಂತರ ಮೂಲಕವಾಗಿ, ಭಯಭಕ್ತಿವಂತರ ಮೂಲಕವಾಗಿ ಪ್ರಭು ಈ ಲೋಕದಲ್ಲಿ ಪ್ರಭು ಎಷ್ಟು ಜನರಿಗೆ ಒಳ್ಳೆಯದಾಗ್ತದೆ ಎಂಬುದಾಗಿ, ಅಯ್ಯ ಬಲ ಹೊಂದುತ್ತಾರೆ ಎಂಬುದಾಗಿ, ಸುಖ ಸಮಾಧಾನದಲ್ಲಿ ಸಿಕ್ಕಿಕೊಂಡು ಜೀವಿಸ್ತಾರೆ ಎಂಬುದಾಗಿ ಅಯ್ಯ ನೀವು ಮಾತಾಡಿ ನಮ್ಮೆಲ್ಲರಿಗೆ ಬಲಪಡಿಸಿರಿ. ಈ ವಾಕ್ಯ ನಾವೆಲ್ಲರ ಹೃದಯದಲ್ಲಿ ಇಟ್ಟುಕೊಂಡು ಅಯ್ಯ ಅದ್ರ ಪ್ರಕಾರವಾಗಿ ನಾವು ಜೀವಿಸೋದಕ್ಕೆ ನಾವು ಸಿದ್ಧವಾಗಿದ್ದು ನಮ್ಮ ಕುಟುಂಬ ಸಹಿತವಾಗಿ ಪ್ರಭು ನಾವು ರಕ್ಷಿಸಲ್ಪಡುವುದಕ್ಕೆ, ನಾವು ಪರಲೋಕ ರಾಜ್ಯದಲ್ಲಿ ಸೇರುವುದಕ್ಕೆ ಯೋಗ್ಯರಾಗುವುದಕ್ಕೆ ಪ್ರಭು ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡ್ತೀರಿ ಎಂದು ಯೇಸುವಿನ ನಾಮದಲ್ಲಿ ಬೇಡ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.